ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಕ್ಯೂರಿಯಾಸಿಟಿ ಕಾರ್ನರ್. ಇವತ್ತಿನ ತರಗತಿಯಲ್ಲಿ BA 4ನೇ ಸೆಮಿಸ್ಟರ್ ಅವರಿಗಿರುವಂತಹ ಪಠ್ಯಕ್ರಮದಲ್ಲಿ ನಾವಿವತ್ತು ಹೊರಸ್ನ ಔಚಿತ್ಯ ಪರಿಕಲ್ಪನೆಯನ್ನು ನೋಡ್ತಾ ಇದ್ದೇವೆ. ಹೊರಸ್ ಯಾರು, ಏನು ಅವನ ಔಚಿತ್ಯ ಪರಿಕಲ್ಪನೆ ಅನ್ನುವಂಥದ್ದು. 4ನೇ ಸೆಮಿಸ್ಟರ್ 4ನೆಯ ಚಾತುರ್ಮಾಸ BA ಅವರಿಗೆ ಸಾಹಿತ್ಯ ಗಂಗೋತ್ರಿ 6ರ ಪತ್ರಿಕೆಯಲ್ಲಿ ಇರುವಂಥದ್ದು. ಅರಿಸ್ಟಾಟಲ್ನ ಅನುಕರಣ ಸಿದ್ಧಾಂತ, ಹೊರಸ್ನ ಔಚಿತ್ಯ ಸಿದ್ಧಾಂತ, ಲಾಂಜೆನಸ್ನ ಭವ್ಯತೆಯ ಸಿದ್ಧಾಂತ, ಪ್ಲೇಟೋ ಸಿದ್ಧಾಂತಗಳು ಬರ್ತವೆ ಮುಖ್ಯವಾಗಿ. ನಾನಿಲ್ಲಿ ಅರಿಸ್ಟಾಟಲ್ನ ಅನುಕರಣ ಸಿದ್ಧಾಂತವನ್ನು ಮಾಡ್ತಾ ಇಲ್ಲ ಮೊದಲಿಗೆ, ಯಾಕೆ ಅಂದರೆ 3rd ಸೆಮ್ಮಲ್ಲಿ ಕೂಡ ಅರಿಸ್ಟಾಟಲ್ನ ಅನುಕರಣ ಸಿದ್ಧಾಂತವನ್ನು ಮಾಡಿದ್ದೇನೆ. ಅದರಲ್ಲಿ ಒಂದಷ್ಟು ವಿಷಯಗಳು ಏರುಪೇರಾಗಿ ಬಂದಿದೆಯೇ ಹೊರತು ಹೆಚ್ಚಿನದಾಗಿ ಏನು ಅರಿಸ್ಟಾಟಲ್ನ ಸಿದ್ಧಾಂತಗಳಲ್ಲಿ ವಿಮರ್ಶೆಯಲ್ಲಿ ಇಲ್ಲ. ಅಂದರೆ 3rd ಸೆಮ್ಮಿಗಿರುವಂಥ ಸಿಲೆಬಸ್ಸಲ್ಲಿ ಅರಿಸ್ಟಾಟಲ್ದು 4th ಸೆಮ್ಗೂ ಇಟ್ಟಿರೋದ್ರಿಂದ ನಾನು ರಿಪೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇಲ್ಲ. ಈಗ ಮುಂದಿನ ಭಾಗಕ್ಕೆ ಬಂದಿದ್ದೀನಿ. ಪ್ಲೇಟೋ ಮತ್ತು ಅರಿಸ್ಟಾಟಲ್ ಇಬ್ಬರನ್ನು ಬಿಟ್ಟು ನಾನು ಹೊರಸ್ನ ಔಚಿತ್ಯ ಸಿದ್ಧಾಂತಕ್ಕೆ ಬಂದಿದ್ದೇನೆ. ಹಾಗಾಗಿ ಅನುಕರಣ ಸಿದ್ಧಾಂತವನ್ನು ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಬರಬಾರ್ದು ಅಂತ ಹೇಳ್ತಾ ಇದ್ದೇನೆ. ಹೊರಸ್ನ ಔಚಿತ್ಯ ಪರಿಕಲ್ಪನೆಯನ್ನು ನಾವಿವತ್ತು ನೋಡೋಣ. ಹೊರಸ್ ಒಬ್ಬ ಪಾಶ್ಚಾತ್ಯ ಕವಿ, ಪಾಶ್ಚಾತ್ಯ ಮೀಮಾಂಸಕ, ವಿಮರ್ಶಕ, ಕವಿ ಅಂತ ಹೇಳ್ಬೋದು. ಈತ ಕ್ರಿಸ್ತಪೂರ್ವ 27 ನವೆಂಬರ್ 8 ಈತನ ಹೊರಸ್ನ ಜನ್ಮ ಅಂತ ಹೇಳ್ತಾರೆ. ಇಟಲಿಯ ರೋಮ್, ಜಗತ್ತಿನ ಮೊದಲ ಸೇಫೆಸ್ಟ್ ಪ್ಲೇಸ್ ಇಟಲಿಯ ರೋಮ್ನಲ್ಲಿ ಈತನ ಜನನ ಅಂತ ನಾವು ತಿಳ್ಕೊಳ್ಬೋದು. ಅಫ್ಕೋರ್ಸ್ ಇಟಲಿ ಅಂದರೆ ಈತನ ಭಾಷೆ ಲ್ಯಾಟಿನ್ನಲ್ಲಿ ಈತ ಲ್ಯಾಟಿನ್ ತತ್ವಶಾಸ್ತ್ರದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿದ್ದಾನೆ. ಭಾವಗೀತೆಗಳನ್ನು ಅಯಾಂಬಿಕ್ನಲ್ಲಿ ಬರೆದಿದ್ದಾನೆ. ಅಯಾಂಬಿಕ್ ಅಂದರೆ ನಮ್ಮ ಕನ್ನಡದಲ್ಲಿರುವಂಥ ಛಂದಸ್ಸು, ಆ ರೀತಿ ಅರ್ಥ ಮಾಡ್ಕೊಳ್ಬೋದು. ಭಾವಗೀತೆಗಳನ್ನು ಈತ ಅಯಾಂಬಿಕ್ ಅನ್ನುವಂಥ ಛಂದಸ್ಸಿನಲ್ಲಿ ಬರೆದಿದ್ದಾನೆ. ಈತ ಪ್ರಸಿದ್ಧಿಯನ್ನು ಪಡೆದಿದ್ದು, ಒಬ್ಬ ಕವಿಯಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದು ಪತ್ರಕಾವ್ಯಗಳನ್ನು ಬರೆಯೋದ್ರ ಮುಖಾಂತರ. ಪ್ರಮುಖವಾಗಿ ಈತ 3 ಪತ್ರಕಾವ್ಯಗಳನ್ನು ಬರೆದಿದ್ದಾನೆ. ಮೊದಲನೇದು ಎಪಿಸಲ್ ಟು ಫ್ಲೋರಸ್, ಎರಡನೇದು ಎಪಿಸಲ್ ಟು ಅಗಸ್ಟಸ್, and third one epistle to Pisoja. ಎಪಿಸಲ್ ಟು ಫ್ಲೋರಸ್ ಅಥವಾ ಪ್ಲೇರಸ ಅಥವಾ ಫ್ಲೋರಸ್. ಸೆಕೆಂಡ್ ಒನ್ ಈಸ್ ಎಪಿಸಲ್ ಟು ಅಗಸ್ಟಸ್. ಎಪಿಸಲ್ ಟು ಪಿಸೋಜಾ ಅಂದರೆ ಪೀಸೋ ಪುತ್ರನಿಗೆ ಬರೆದಂಥ ಪತ್ರ ಅಥವಾ ಕಾವ್ಯಕಲೆ ಅಥವಾ ಆಸ್ಪಯಟಿಕ ಎಲ್ಲವೂ ಸಹ ಒಂದೇ. 1 ಅಂಕಕ್ಕೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿದೆ, ಹಾಗಾಗಿ ತಿಳ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಒನ್ನಲ್ಲಿ ಅಗಸ್ಟಸ್ ರೋಮನ ಮೊದಲ ಚಕ್ರವರ್ತಿ. ಇದನ್ನು ಕೂಡ ಕೇಳ್ಬೋದು, ಅಗಸ್ಟಸ್ ಯಾರು ಅಂತ. ಸೊ ರೋಮ್ನ ಮೊದಲ ಚಕ್ರವರ್ತಿ ಅಗಸ್ಟಸ್. ಎಪಿಸಲ್ ಟು ಫ್ಲೋರಸ್, ಎಪಿಸಲ್ ಟು ಪ್ಲೇರಸ, ಎಪಿಸಲ್ ಟು ಫ್ಲೋರಸ ಎಲ್ಲವೂ ಒಂದೇ. ಪೀಸೋ ಪುತ್ರನಿಗೆ ಬರೆದಂಥ ಪತ್ರ, ಕಾವ್ಯಕಲೆ, ಆಸ್ಪಯಟಿಕ ಎಲ್ಲವೂ ಒಂದೇ. ವೆರಿ ಇಂಪಾರ್ಟೆಂಟ್ ನಮಗೆ 3rd ಒನ್ ಏನಿದೆ ಅಂತ ನೋಡೋಣ. ಪೀಸೋ ಪುತ್ರನಿಗೆ ಬರೆದ
ಪತ್ರಕಾವ್ಯದಲ್ಲಿ ಕೆಲವು ವಿಷಯಗಳನ್ನು ನಾವು ಕಾಣ್ತೇವೆ. ಒನ್ ಬೈ ಒನ್ ನೋಡೋದಾದರೆ, ಪೀಸೋಪುತ್ರನಿಗೆ ಬರೆದ ಪತ್ರದಲ್ಲಿದ್ದ ಕೆಲವು ವಿಷಯಗಳು. ಮೊದಲನೇದೇನಪ್ಪ ಅಂದರೆ, ಲ್ಯಾಟಿನ್ ಭಾಷೆಗೆ ಗ್ರೀಕ್ ಭಾಷೆಯಷ್ಟು ಪ್ರಾಚೀನತೆ, ವೈಚಾರಿಕತೆ, ಶ್ರೀಮಂತಿಕೆ ಇಲ್ಲ ಅಂತ ಹೇಳ್ತಾನೆ. ಇದು ಹೊರಸ್ನ ಒಂದು ವಾದ. ಆ ಕಾಲದಲ್ಲಿ ಹೊರಸ್ ಇದ್ದಂತಹ ಕ್ರಿಸ್ತಪೂರ್ವ 27ರಲ್ಲಿ ಈತನ ಭಾಷೆ ಯಾವುದು? ಲ್ಯಾಟಿನ್ ಭಾಷೆ. ಆ ಭಾಷೆಗೆ ಗ್ರೀಕ್ ಭಾಷೆಯಷ್ಟು ಇತಿಹಾಸ, ಪ್ರಾಚೀನತೆ ಇರಲಿಲ್ಲ. ಅದು ಗ್ರೀಕ್ನಷ್ಟು ಹಳೆಯದಾಗಿರಲಿಲ್ಲ, ಇತ್ತೀಚೆಗೆ ಹುಟ್ಕೊಂಡಿದೆ. ಗ್ರೀಕ್ ಭಾಷೆಗಿರುವಷ್ಟು ವೈಚಾರಿಕತೆ ಇಲ್ಲ. ವಿಚಾರಗಳು ಗ್ರೀಕ್ ಇರುವಷ್ಟು ವಿಷಯಗಳು, ವಿಚಾರಗಳು ಲ್ಯಾಟಿನ್ ಭಾಷೆಗೆ ಇಲ್ಲ. ಶ್ರೀಮಂತಿಕೆ ಇಲ್ಲ. ಅದು ಹೊಂದಿರುವಂತಹ ಕವಿಗಳು, ಗ್ರೀಕ್ ಭಾಷೆಯಲ್ಲಿರುವಷ್ಟು ಕವಿಗಳು ಅಂದರೆ ಎಷ್ಟೆಲ್ಲ ಕೃತಿಗಳನ್ನ ಗ್ರೀಕ್ ಭಾಷೆಯಲ್ಲಿ ಬರೆದಿದ್ದಾರೆ. ತುಂಬ ಕೃತಿಗಳು ಗ್ರೀಕ್ ಭಾಷೆಯಲ್ಲಿ ಈ ಹೊರಸ್ನ ಕಾಲಕ್ಕಾಗಲೇ ಶ್ರೀಮಂತಿಕೆಯನ್ನು ಪಡ್ಕೊಂಡಿತ್ತು, ಒಂದು ಸ್ಥಾನವನ್ನು ಪಡ್ಕೊಂಡಿತ್ತು. ಎಲ್ಲ ಭಾಷೆಗಳಲ್ಲೂ ಒಂದು ಸ್ಥಾನವನ್ನು ಪಡ್ಕೊಂಡಿತ್ತು ಗ್ರೀಕ್ ಭಾಷೆ. ವಿಚಾರಗಳನ್ನು ಇಟ್ಕೊಂಡಿತ್ತು, ಹೆಚ್ಚಿನ ವಿಷಯಗಳನ್ನು ತನ್ನಲ್ಲಿ ಇಟ್ಕೊಂಡಿತ್ತು, ಮತ್ತು ಇತಿಹಾಸವನ್ನು ಹೊಂದಿತ್ತು. ಗ್ರೀಕ್ ಭಾಷೆಗೆ ತನ್ನದೇ ಆದ ಇತಿಹಾಸವು ಕೂಡ ಹೊರಸ್ನ ಕಾಲಕ್ಕಾಗಲೇ ಬಂದಿತ್ತು. ಹಾಗಾಗಿ ಈಗ ಆತನು ಬರೆಯುತ್ತಿದ್ದಂತಹ ಕಾಲಮಾನದಲ್ಲಿ ಪ್ರಾಚೀನತೆಯನ್ನು ಹೊಂದಿರಲಿಲ್ಲ, ವೈಚಾರಿಕತೆಯನ್ನು ಹೊಂದಿರಲಿಲ್ಲ, ಶ್ರೀಮಂತಿಕೆಯನ್ನು ಹೊಂದಿರಲಿಲ್ಲ. ಹಾಗಾಗಿ ಲ್ಯಾಟಿನ್ ಭಾಷೆ ಗ್ರೀಕ್ ಭಾಷೆಯಷ್ಟು ಶ್ರೀಮಂತಿಕೆಯನ್ನು ಪಡ್ಕೊಳ್ಬೇಕು, ಪ್ರಾಚೀನತೆಯನ್ನು ಪಡ್ಕೊಳ್ಬೇಕು, ವೈಚಾರಿಕತೆಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಹೊರಸ್ನ ಒಂದು ಆಸೆಯಾಗಿತ್ತು. ಮತ್ತು ಗ್ರೀಕ್ ಭಾಷೆಯಷ್ಟು ಗ್ರೀಕ್ ಭಾಷೆಯನ್ನು ಮೀರಿ ಬೆಳೆಯಬೇಕು ಲ್ಯಾಟಿನ್ ಭಾಷೆ, ನನ್ನ ಮಾತೃಭಾಷೆ ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥ ಆಸೆಯನ್ನು ಹೊರಸ್ ಇಟ್ಕೊಂಡಿದ್ದ. ಹಾಗಾಗಿ ಗ್ರೀಕ್ ಭಾಷೆಯಷ್ಟು ಪ್ರಾಚೀನತೆಯನ್ನು, ವೈಚಾರಿಕತೆಯನ್ನು, ಶ್ರೀಮಂತಿಕೆಯನ್ನು ಆತ ಬಯಸ್ತಾ ಇದ್ದ. ಇದು ನಂಬರ್ 1 ಪಾಯಿಂಟ್. ತದನಂತರ ಆ ಕಾಲದಲ್ಲಿ ಗ್ರೀಕ್ ಬರಹಗಾರನಾಗಿದ್ದಂತಹ ಹೋಮರ್ ಒಬ್ಬ ಸರ್ವಜ್ಞನಂತೆ ಕಾಣ್ತಾ ಇದ್ದ. ಯಾರಿಗೆ? ಹೊರಸ್ಗೆ. ಈತ ಒಬ್ಬ ಪಂಡಿತನಂತೆ, ಪಾಂಡಿತ್ಯವನ್ನು ಉಳ್ಳವನಂತೆ, ಆ ಕಾಲಮಾನದ ಸರ್ವಜ್ಞನಂತೆ ಹೊರಸ್ಗೆ ಕಾಣ್ತಿದ್ದ. ಹಾಗಾಗಿ ಹೋಮರ್ನ ಬಗ್ಗೆ ಹೊರಸ್ ಏನು ಹೇಳ್ತಾನೆ ಅಂದರೆ, ಹೋಮರ್ನ ಕೃತಿಗಳನ್ನು ಹೆಚ್ಚಾಗಿ ಅಭ್ಯಾಸವನ್ನು ಮಾಡ್ರಿ, ಆತನು ಬರೆದಿರುವಂಥ ಕೃತಿಗಳಲ್ಲಿ, ಕಾವ್ಯಗಳಲ್ಲಿ ಅದನ್ನು ಓದಿ ನೀವು ಆನಂದವನ್ನು ಪಡೆಯಿರಿ, ಹೋಮರ್ನ ಕೃತಿಗಳನ್ನ ನೀವು ಅಧ್ಯಯನ ಮಾಡಿ ಮುಖ್ಯವಾಗಿ ಅಂತ ಹೇಳ್ತಾನೆ. ಮತ್ತು ಇವನು ಯಾವ ರೀತಿಯ ಶ್ರೇಷ್ಠತೆಯನ್ನು ಪಡ್ಕೊಂಡಿದ್ದ ಹೊರಸ್ನ ಒಂದು ಯೋಚನೆಗಳಲ್ಲಿ ಅಂತ ಹೇಳೋದಾದರೆ, ಅವನು ಲ್ಯಾಟಿನ್ ಭಾಷಿಗರಿಗೆ ಹೇಳ್ತಾನೆ, ಹೋಮರ್ನ ಕೃತಿಗಳನ್ನು ನೀವು ಹಗಲೆಲ್ಲ ಹೋಮರ್ನ ಕೃತಿಗಳನ್ನು ಅಧ್ಯಯನವನ್ನು ಮಾಡಿ, ನೀವು ಗ್ರೀಕ್ ಭಾಷೆಯಷ್ಟು ಶ್ರೀಮಂತಿಕೆಯನ್ನು ಪಡೀಬೇಕು. ನಮ್ಮ ಲ್ಯಾಟಿನ್ ಭಾಷೆ ಅಂದರೆ ವೈಚಾರಿಕತೆಯನ್ನು ಪಡ್ಕೊಳ್ಬೇಕಂದ್ರೆ, ಪ್ರಾಚೀನತೆಯನ್ನು ಪಡ್ಕೊಳ್ಬೇಕಂದ್ರೆ ನೀವು ಹೋಮರ್ನ ಕೃತಿಗಳನ್ನು ಹಗಲಿಡೀ ಅಭ್ಯಾಸವನ್ನು ಮಾಡಿ, ಅದನ್ನು ಏನು ಮಾಡಬೇಕು, ರಾತ್ರಿಯೆಲ್ಲ ಇರುಳೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಯಾವ ರೀತಿ ಬರೆದಿದ್ದಾನೆ, ಯಾವ ರೀತಿ ಪದಪ್ರಯೋಗವನ್ನು ಮಾಡಿದ್ದಾನೆ, ಛಂದಸ್ಸು ಲಯಗಳನ್ನು ಯಾವ ರೀತಿ ಬಳಸ್ಕೊಂಡಿದ್ದಾನೆ, ಎಲ್ಲ ಪ್ರಕಾರಕ್ಕೂ, ಸಾಹಿತ್ಯದಲ್ಲಿ ಬರುವಂಥ ಎಲ್ಲ ಪ್ರಕಾರಗಳಲ್ಲೂ ಸರಿಯಾದಂಥ ಛಂದಸ್ಸನ್ನು ಉಪಯೋಗಿಸಿದ್ದಾನೆಯೇ ಇಲ್ಲವ, ಯಾವ ರೀತಿ ಅವನ ಕೃತಿಗಳನ್ನು ರಚನೆ ಮಾಡಿ ಆ ಭಾಷೆಯಲ್ಲಿ ಒಬ್ಬ ಸರ್ವಜ್ಞನಂತೆ ಕಾಣಿಸ್ಕೊಂಡಿದ್ದಾನೆ, ಯಾಕೆ ಆತ ಇಷ್ಟು ಇಂಪಾರ್ಟೆಂಟ್ ಆದ,
ಈ ಈ ರೀತಿ ಸರ್ವಜ್ಞನಂತೆ ನನಗೆ ಕಾಣಿಸ್ಲಿಕ್ಕೆ ಅಥವಾ ಎಲ್ರಿಗೂ ಕಾಣಿಸ್ಲಿಕ್ಕೆ ಆತ ಏನು ವಿಷಯಗಳನ್ನು ಮಂಡನೆ ಮಾಡಿದ್ದಾನೆ, ಹೊಸ ವಿಷಯಗಳನ್ನು ಎಷ್ಟು ಮಂಡಿಸಿದ್ದಾನೆ ಅವನ ಕೃತಿಗಳಲ್ಲಿ, ಯಾವ ರೀತಿ ವಿಷಯವನ್ನು ಆಚೆಗಡೆಯಿಂದ ಆಗಿರ್ಬೋದು ಅವನ ಅನುಭವಗಳಿಂದ ಪಡ್ಕೊಂಡು ಕೃತಿಗಳಲ್ಲಿ ಹಾಕಿದ್ದಾನೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಂದ್ರೆ ಹಗಲೆಲ್ಲ ಅವನ ಕೃತಿಗಳನ್ನು ಅಧ್ಯಯನವನ್ನು ಮಾಡಿ ರಾತ್ರಿಯೆಲ್ಲ ಇರುಳೆಲ್ಲ ಅವನ ಕೃತಿಯನ್ನು ಕುರಿತು ಚಿಂತನೆಯನ್ನು ಮಾಡಿ ಅಂತ ಸರ್ವಜ್ಞನಂತೆ ಕಾಣಿಸಿಕೊಂಡ ಹೋಮರ್ನ ಬಗ್ಗೆ ಹೊರಸ್ ತನ್ನ ಅಭಿಪ್ರಾಯವನ್ನು ಮಂಡಿಸಿದ್ದಾನೆ. ಇನ್ನು ಮೂರನೇದು ಏನು ಹೇಳ್ತಾರೆ, ಆ ಕಾಲದ ಹೊರಸ್ನ ಸಮಕಾಲೀನರಾದಂತಹ ವಿಮರ್ಶಾ ಕವಿಗಳು ಒಂದು ರೀತಿ ಭಾವನೆಯನ್ನು ಹೊಂದಿರ್ತಾರೆ. ಏನಂದರೆ ಪ್ರಾಚೀನವಾದಂಥ ಎಲ್ಲ ಕೃತಿಗಳು ಶ್ರೇಷ್ಠವಾಗಿರ್ತವೆ, ಪ್ರಾಚೀನ ಕೃತಿ ಶ್ರೇಷ್ಠ, ಆಧುನಿಕ ಕೃತಿಗಳು ತಾತ್ಸಾರಕ್ಕೆ ಒಳಪಟ್ಟಿರ್ತವೆ. ಆಗಿನ ಅಂದರೆ ಹೊರಸ್ನ ಸಮಕಾಲೀನ ವಿಮರ್ಶಕರೇನಿರ್ತಾರೆ ಅವರು ಎಷ್ಟೇ ಹೊಸ ಕೃತಿಗಳು, ಆಧುನಿಕ ಕೃತಿಗಳು ಎಷ್ಟೇ ಬಂದ್ರೂ ಸಹ ಅವುಗಳೆಲ್ಲವನ್ನು ತಾತ್ಸಾರ ಮಾಡ್ತಾರೆ. ಅವೆಲ್ಲವೂ ಸಹ ಆಧುನಿಕ ಕವಿಗಳಿಗೆ ಬರೀಲಿಕ್ಕೆ ಬರೋದಿಲ್ಲ, ಸರಿಯಾಗಿ ಛಂದಸ್ಸನ್ನು ಉಪಯೋಗಿಸೋದಿಲ್ಲ. ಅವರು ಪ್ರಾಚೀನ ಕವಿಗಳಷ್ಟು ಅದ್ಭುತವಾಗಿ ಬರೆಯುವಲ್ಲಿ ಪ್ರಾಚೀನವಾದಂಥ ಕವಿಗಳು ಏನನ್ನೇ ಬರೆದ್ರೂ, ಏನೆಲ್ಲ ಬರೆದಿದ್ದಾರೆ ಇತ್ತೀಚಿನ ಆಗಿನ ದಿನಗಳಲ್ಲಿ ಪ್ರಾಚೀನ ಕವಿಗಳು ಏನೆಲ್ಲ ಬರೆದಿದ್ದಾರೆ ಅವೆಲ್ಲವೂ ಸಹ ಶ್ರೇಷ್ಠತೆಯನ್ನು ಒಳಗೊಂಡಿದ್ದಾವೆ, ಅದ್ಭುತವಾಗಿ ಬಂದಿದ್ದಾವೆ. ಲಯ, ಛಂದಸ್ಸು, ಶಬ್ದ ಪ್ರಯೋಗವನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ಆಧುನಿಕ ಕವಿಗಳು ಕೃತಿಯನ್ನು ಬರೀಲಿಕ್ಕೆ ಅರ್ಹರಲ್ಲ, ಸರಿಯಾಗಿ ಕೃತಿಯನ್ನು ಬರೀಲಿಕ್ಕೆ ಬರೋದಿಲ್ಲ. ಪ್ರಾಚೀನ ಕವಿಗಳು ಶ್ರೇಷ್ಠತೆಯನ್ನು ತಮ್ಮ ಕೃತಿಗಳಲ್ಲಿ ತೋರಿಸಿದ್ದಾರೆ ಅನ್ನುವಂಥದ್ದು ಆಗಿನ ಹೊರಸ್ನ ಸಮಕಾಲೀನ ವಿಮರ್ಶಕರ ಒಂದು ವಿಮರ್ಶೆ ಆಗಿತ್ತು. ಅದನ್ನು ಖಂಡಿಸಿ ಅದಕ್ಕೆ ವಿರುದ್ಧವಾಗಿ ಏನು ಹೇಳ್ತಾನೆ ಹೊರಸ್ ಅಂದರೆ, ಕಾವ್ಯ ಅಥವಾ ಕೃತಿ ಕೇವಲ ಬರಿಯ ಪ್ರಾಚೀನವಾಗಿದೆ ಅನ್ನುವಂಥ ಮಾತ್ರಕ್ಕೆ ನಾನು ಅದನ್ನು ಶ್ರೇಷ್ಠ ಅಂತ ಒಪ್ಕೊಳ್ಳೋದಿಲ್ಲ. ಕಾವ್ಯ ಪ್ರಾಚೀನವಾಗಿದ್ದರೆ ಸಾಲದು, ಅದರಲ್ಲಿ ಇರಬೇಕಾದಂಥ ಎಲ್ಲ ಗುಣಗಳು ಇರಬೇಕು. ಒಂದು ಕಾವ್ಯ ಪರಿಪೂರ್ಣತೆಯಿಂದ ಕೂಡಿರಬೇಕು, ಅಪರಿಪೂರ್ಣ ಅಂತ ಅನ್ನಿಸ್ಬಾರ್ದು. ಬರಿಯ ಪ್ರಾಚೀನ ಅನ್ನುವಂಥ ಕಾರಣಕ್ಕೆ ಅದು ಶ್ರೇಷ್ಠ ಆಗೋದಿಲ್ಲ. ಆಧುನಿಕ ಕವಿಗಳೆಲ್ಲ ಇತ್ತೀಚೆಗೆ ಬರೀತಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅದು ತಾತ್ಸಾರಕ್ಕೆ ಒಳಗಾಗೋದಿಲ್ಲ. ಶ್ರೇಷ್ಠ ಕಾವ್ಯ ಅಂದರೆ ಆಧುನಿಕ ಅಥವಾ ಪ್ರಾಚೀನ ಅನ್ನುವಂಥದ್ದಿಲ್ಲಿ ಬರೋದಿಲ್ಲ. ಪ್ರಾಚೀನ ಆಗಿರ್ಬೋದು, ಆಧುನಿಕ ಆಗಿರ್ಬೋದು, ಅದು ಪರಿಪೂರ್ಣತೆಯಿಂದ ಕೂಡಿದ್ರೆ ಮಾತ್ರ ಅದು ಶ್ರೇಷ್ಠತೆಯನ್ನು ಹೊಂದುತ್ತೆ ಹೊರತು ಅದು ಬರಿಯ ಪ್ರಾಚೀನ ಆಗಿದೆ ಅನ್ನೋದಕ್ಕೆ ಶ್ರೇಷ್ಠತೆಯನ್ನು ಹೊಂದಿ ಆಧುನಿಕ ಆಗಿದೆ ಅನ್ನುವಂಥ ಮಾತ್ರಕ್ಕೆ ಕನಿಷ್ಠ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈತ ಹೇಳ್ತಾನೆ. ಪೂರ್ವಾಗ್ರಹ ಪೀಡಿತರಾಗಿ ನೀವು ಪ್ರಾಚೀನ ಗ್ರಂಥನೇ ಶ್ರೇಷ್ಠ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ವಿಮರ್ಶಕರು ಇತ್ತೀಚಿನ ಒಂದು ಕೃತಿಗಳಲ್ಲಿ ಪ್ರಾಚೀನ ಕೃತಿ ಅಥವಾ ಕವಿಗಳಲ್ಲಿ ತುಂಬ ಕಾಳಜಿಯನ್ನು ಹೊಂದಿದ್ದಾರೆ, ಗೌರವ ಇದೆ. ಆದರೆ ಇತ್ತೀಚಿನ ಕವಿಗಳಲ್ಲಿ ಬಹಳ ತಾತ್ಸಾರವನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಹೊರಸ್ ತನ್ನ ಮುಖ್ಯವಾದಂಥ ಪೀಸೋ ಪುತ್ರನಿಗೆ ಬರೆದಂತಹ ವಿಮರ್ಶೆಯಲ್ಲಿ ಪತ್ರಕಾವ್ಯದಲ್ಲಿ ಈ ವಿಷಯವನ್ನು ಸಹ ಮಂಡನೆ ಮಾಡಿದ್ದಾನೆ. ಇನ್ನು ನಂಬರ್ 4 ಪಾಯಿಂಟ್ ಏನಂದರೆ, ಸಮಕಾಲೀನ ಕವಿಗಳು ಬರೆದಿರುವಂತಹ ನೂತನ ಛಂದಸ್ಸು, ಶಬ್ದ ಪ್ರಯೋಗ ಇತ್ಯಾದಿ, ಲಯ ಇತ್ಯಾದಿಗಳನ್ನು ನಾನು ಒಪ್ತೇನೆ. ಛಂದಸ್ಸು, ಲಯ, ಶಬ್ದ ಪ್ರಯೋಗ ಸಮಕಾಲೀನ ಕವಿಗಳು, ಇತ್ತೀಚಿನ ಕವಿಗಳು ಅಂದರೆ ಹೊರಸ್
ಜೊತೆಯಲ್ಲಿ ಬರೆತಿದ್ದಂಥ ಆತನ ಸಮಕಾಲೀನ ಕವಿಗಳು ಏನೆಲ್ಲ ಹೊಸ್ದಾಗಿ ಛಂದಸ್ಸನ ಪ್ರಯೋಗ ಮಾಡಿದ್ದಾರೆ, ಲಯವನ್ನು ಪ್ರಯೋಗ ಮಾಡಿದ್ದಾರೆ, ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ, ಪದ ಪ್ರಯೋಗವನ್ನು ಮಾಡಿದ್ದಾರೆ, ಇದೆಲ್ಲವನ್ನು ನಾನು ಒಪ್ತೀನಿ ಅಂತ ಹೊರಸ್ ಹೇಳ್ತಾನೆ. ಯಾಕೆ ಅಂತಂದರೆ, ಈಗ ಹರಿಹರ ಹೊಸ್ದಾಗಿ ಆತನೇ ಒಂದು ಹೊಸ್ದಾಗಿ ಛಂದಸ್ಸನ್ನು ಹಾಕ್ಕೊಂಡು ಅಂದರೆ ರಗಳೆಯಲ್ಲಿ ತನ್ನ ಕೃತಿಗಳನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ದ. ಆಗ ಯಾರೂ ಸಹ ಹರಿಹರನನ್ನು ಒಪ್ಕೊಳ್ಳಿಲ್ಲ. ಈತ ಒಬ್ಬ ರಗಳೆ ಕವಿ, ಇವನಿಗೆ ಸರಿಯಾಗಿ ಪಂಪನ ಥರ ಬರೆಯೋದಿಕ್ಕೆ ಬರಲ್ಲ, ಅದಕ್ಕೆ ಈತ ರಗಳೆ ಏನೇನೋ ಬರಿತಾ ಇದ್ದಾನೆ, ಹೊಸ್ದಾಗಿ ಬರಿತಾ ಇದ್ದಾನೆ, ಈತನಿಗೆ ಛಂದಸ್ಸು ಲಯ ಏನೂ ಗೊತ್ತಿಲ್ಲ ಅಂತ ಆತನ ಮೊದಲಿಗೆ ತಾತ್ಸಾರ ಮಾಡ್ತಾರೆ. ಆದರೆ ಆತ ರಗಳೆ ಕವಿ ಅಂತಲೇ ಪ್ರಸಿದ್ಧಿಯನ್ನು ಪಡೀಲಿಲ್ವಾ? ನೂತನವಾಗಿ ಆತನದೇ ಒಂದು ಶೈಲಿಯಲ್ಲಿ ಬರೆದು ಆತ ಪ್ರಸಿದ್ಧಿಯನ್ನು ಪಡ್ಕೊಂಡ. ಹಾಗೆಯೇ ಇತ್ತೀಚಿನ ಕವಿಗಳು ಸಹ ಆಧುನಿಕ ವಚನಗಳು ಅಂತ ಬರಿತಾ ಇರ್ಬೋದು. ಅವ್ರದ್ದೇ ಆದಂತಹ ಪದಪ್ರಯೋಗವನ್ನು, ಮತ್ತು ರಮ್ಯ ಕಾವ್ಯ ಅಂತ ಬಂತು ನಮಗೆ, ಅಂದರೆ ರೊಮ್ಯಾಂಟಿಕ್ ಕಾವ್ಯಗಳು. BM ಶ್ರೀಕಂಠಯ್ಯನವರು ಇಂಗ್ಲೀಷ್ನಲ್ಲಿ ಬರೆದಂತಹ ರೊಮ್ಯಾಂಟಿಕ್ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿದರು. ಅಂದರೆ ನಾವು ಬದಲಾಗ್ತಾ ಇರಬೇಕು ಕೃತಿಗಳಲ್ಲಿ, ಕಾವ್ಯಗಳಲ್ಲಿ ನಾವು ಯಾವಾಗ ಹೊಸತನ್ನು ತರ್ತೇವೆ, ಹೊಸ ಛಂದಸ್ಸುಗಳನ್ನು, ಪದಪ್ರಯೋಗವನ್ನು, ಲಯವನ್ನು ನಾವು ಉಪಯೋಗ ಮಾಡ್ತೀವಿ, ಆಗ ಕೃತಿ ಹೊಸದು ಅಂತ ಅನಿಸುತ್ತೆ ಹೊರತು ಅದು ಎಲ್ಲದನ್ನು ಬಿಟ್ಬಿಟ್ಟು ನಾವು ಯಾವಾಗ್ಲೂ ಹಳೆಯದು. ಈಗ ಯಾರೋ ಒಬ್ಬ ಆಗಿನ ಕಾಲದಲ್ಲಿ ಅಕ್ಷರ ಛಂದಸ್ಸನ್ನು ಬಳಕೆ ಮಾಡಿ ಬರಿತಾ ಇದ್ದ, ಅಥವಾ ಕಂದ ಪದ್ಯವನ್ನು ಬಳಕೆ ಮಾಡಿ ಬರಿತಿದ್ದ. ಅದನ್ನೇ ನಾವು ಈಗಿನ ಶತಮಾನದಲ್ಲೂ ಸಹ ಅದನ್ನೇ ಉಪಯೋಗಿಸ್ಕೊಳ್ತಾ ಹೋದರೆ ಇತ್ತೀಚಿನ ಓದುಗರಲ್ಲಿ ಹಳೆಗನ್ನಡ ಓದುವವರು ಕಡಿಮೆ ಆಗಿದ್ದಾರೆ. ನಾವು ಹಳೆಯ ಶಬ್ದ ಪ್ರಯೋಗವನ್ನೇ, ಹಳೆಯ ಛಂದಸ್ಸುಗಳನ್ನೇ ನಾವು ಬರ್ಕೊಳ್ತಾ ಬಂದರೆ ಅದಕ್ಕೆ ತಕ್ಕನಾಗಿ ಇತ್ತೀಚಿನ ಕೃತಿಗಳನ್ನು ಯಾರೂ ಸಹ ಓದೋದಿಲ್ಲ. ಆ ರೀತಿ ಏನಾದರೂ ಬರೆದ್ರೆ ಅದೇ ನಾವು ಹೊಸ್ದಾಗಿ ನಮ್ಮ ಈಗಿನ ಆಧುನಿಕ ಭಾಷೆ ಏನಿದೆ ಅದಕ್ಕೆ ತಕ್ಕನಾಗಿ ನಮ್ಮದೇ ಆದಂತಹ ಹೊಸ ಪದಪ್ರಯೋಗಗಳನ್ನ ಮಾಡ್ತಾ, ಹೊಸ್ದಾಗಿರುವಂಥ ಛಂದಸ್ಸುಗಳನ್ನು ಉಪಯೋಗ ಮಾಡ್ತಾ ಹೋದರೆ, ಕೃತಿಗಳಲ್ಲಿ ಹೊಸತನ್ನು ತರ್ತಾ ಹೋದರೆ, ಆಯಾಯ ಕಾಲಕ್ಕೆ ತಕ್ಕಂತೆ, ಆಯಾಯ ಕಾಲದಲ್ಲಿ ಓದುವವರ ಮನಸ್ಥಿತಿಗೆ ತಕ್ಕಂತೆ ಶಬ್ದ ಪ್ರಯೋಗವನ್ನು ಮಾಡ್ತಾ ಹೋದರೆ ನಮಗೆ ಏನಾಗುತ್ತೆ, ನಮ್ಮ ಕೃತಿ ಶ್ರೇಷ್ಠತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಒಂದು ಕಾರಣಗಳನ್ನ ಇಟ್ಕೊಂಡು ಹೊರಸ್ ಹೇಳ್ತಾನೆ, ಛಂದಸ್ಸು, ಲಯ, ಶಬ್ದ ಪ್ರಯೋಗ, ಸಮಕಾಲೀನ ಕವಿಗಳು ಏನೆಲ್ಲ ಈ ರೀತಿ ಮಾಡ್ತಾ ಇದ್ದಾರಲ್ಲ ಈಗಿನ ಕವಿಗಳು ಅಂದರೆ ಹೊರಸ್ನ ಕಾಲದಲ್ಲಿ, ಇದೆಲ್ಲವನ್ನು ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾನೆ. ಇನ್ನು ಔಚಿತ್ಯ, 1ನೇ ಶತಮಾನದಲ್ಲಿದ್ದಂತಹ ಶೋಕಗೀತೆಗಳು, ನಾಟಕಗಳು ಇತ್ಯಾದಿಗಳು ಔಚಿತ್ಯ ಅನ್ನುವಂಥ ಇದಕ್ಕೆ ಸೇರಿಕೊಳ್ಳುತ್ತೆ. ಹೊರಸ್ನ ಒಂದು ಸಿದ್ಧಾಂತ ಔಚಿತ್ಯ, ಇದೇ ಮುಖ್ಯವಾಗಿರೋದು. ಔಚಿತ್ಯ ಪ್ರತಿಯೊಂದು ಸಾಹಿತ್ಯ ಪ್ರಕಾರಕ್ಕೂ ಸಹ ತನ್ನದೇ ಆದಂತಹ ಛಂದಸ್ಸು ಇದೆ. ಅಂದರೆ ಒಂದು ಕಾವ್ಯ ಪರಿಪೂರ್ಣತೆಯಿಂದ ಕೂಡಿರಬೇಕು. ನಾನು ಈಗಾಗಲೇ ಪ್ರಾಚೀನ ಕೃತಿಯ ಒಂದು ಶ್ರೇಷ್ಠತೆಯ ಬಗ್ಗೆ ಹೇಳಬೇಕಾದ್ರೆ ಹೇಳಿದೆ, ಅಪರಿಪೂರ್ಣವಾಗಿರಬಾರ್ದು. ಯಾವುದೇ ಒಂದು ಕೃತಿ ಪರಿಪೂರ್ಣವಾಗಿರಬೇಕು. ಅಂದರೆ ಯಾವುದೇ ಒಂದು ಕಾವ್ಯ ಈ ಹೊರಸ್ನ ಪ್ರಕಾರ ಪರಿಪೂರ್ಣತೆಯಿಂದ ಇರಬೇಕು ಅಂದರೆ ಯಾವ ರೀತಿ ಅರ್ಥ ಅಂದರೆ, ಅದು ಅರ್ಧ ಹೆಂಗಸು ಅರ್ಧ ಮೀನಿನಂತಿರಬಾರ್ದು. ಅಂದರೆ ಯಾವುದೋ ಒಬ್ಬ ಮನುಷ್ಯನನ್ನು ನಾವು ನೋಡ್ತೀವಿ, ಹೊಟ್ಟೆಯಿಂದ ಮೇಲ್ಭಾಗ ಮನುಷ್ಯನಂತಿರುತ್ತೆ, ಹೊಟ್ಟೆಯಿಂದ ಕೆಳಭಾಗ ಮೀನಿನಂತಿದ್ರೆ ಅದು ಪರಿಪೂರ್ಣ ಅಂತ ಅನಿಸೋದಿಲ್ಲ. ಅದನ್ನು ಮನುಷ್ಯ ಅಂತಲೂ ನಾವು ಹೇಳಲಿಕ್ಕೆ ಬರೋದಿಲ್ಲ, ಅಥವಾ ಮೀನು ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಇದು ಅಪರಿಪೂರ್ಣ. ಹಾಗೆಯೇ ಒಂದು ಕಾವ್ಯದಲ್ಲಿ ಅರ್ಧ ಬೇರೆ ಪಾಶ್ಚಾತ್ಯದ ರೀತಿಯಲ್ಲಿ ಬರೆದು ಇನ್ನರ್ಧ ನಾವು ಭಾರತೀಯ ಶೈಲಿಯಲ್ಲಿ ಬರೆದ್ರೆ, ಪಾಶ್ಚಾತ್ಯದ ಭಾಷೆಯಲ್ಲಿ ಮತ್ತು ಭಾರತೀಯ ಭಾಷೆಯಲ್ಲಿ ಬರೆದ್ರೆ ಅದು ಪರಿಪೂರ್ಣ ಅಂತ ಅನಿಸೋದಿಲ್ಲ. ಅಥವಾ ಬೇರೆ
ಅಪರಿಪೂರ್ಣ ಅಂತ ಅನಿಸುವಂಥ ಯಾವುದೇ ಒಂದು ಉದಾಹರಣೆಯನ್ನು ನೀವು ತಗೊಳ್ಬೋದು. ಈ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಕಾವ್ಯ ವರಸ್ನ ಪ್ರಕಾರ ಔಚಿತ್ಯ ಅಂತ ಅಂದರೆ ಪರಿಪೂರ್ಣತೆಯಿಂದ ಕೂಡಿರಬೇಕು ಅನ್ನುವಂಥದ್ದು. ಅರ್ಧ ಹೆಂಗಸು ಅರ್ಧ ಮೀನಿನ ರೀತಿ, ಅರ್ಧ ಹಾವಿನ ತಲೆ ಅರ್ಧ ಮನುಷ್ಯನ ಜೀವ, ಆ ರೀತಿ ಇರಬಾರ್ದು. ಪರಿಪೂರ್ಣತೆಯಿಂದ ಕೂಡಿರಬೇಕು. ಯಾವುದೇ ಒಂದು ಕಾವ್ಯ ಅಂದರೆ ಅದರಲ್ಲಿ ತಪ್ಪುಗಳಾಗಿರಬಾರ್ದು. ನಾವು ಇದನ್ನೇ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಗೂ ಅನ್ವಯಿಸ್ಕೊಳ್ಳೋದಾದರೆ ಕವಿರಾಜ ಮಾರ್ಗ ತನ್ನ ಕವಿರಾಜ ಮಾರ್ಗ ತನ್ನ ಕೃತಿಯಲ್ಲಿ ಏನು ಹೇಳ್ತಾನೆ ಅಂದರೆ ಕಾವ್ಯ ದೋಷರಹಿತವಾಗಿರಬೇಕು, ಯಾವುದೇ ರೀತಿಯ ದೋಷಗಳಿರಬಾರ್ದು. ಅದಕ್ಕೆ ಯಾವುದೆಲ್ಲ ಕಾವ್ಯಕ್ಕೆ ಯಾವುದನ್ನೆಲ್ಲ ಸೇರಿಸಿ ಪರಿಪೂರ್ಣತೆಯಿಂದ ಬರೀಲಿಕ್ಕೆ ಸಾಧ್ಯ ಆಗುತ್ತೋ ಕವಿಗಳು ಆಲಸ್ಯವನ್ನು ತ್ಯಜಿಸಿ ಒಂದು ಕಾವ್ಯವನ್ನು ಪರಿಪೂರ್ಣತೆಯಿಂದ ಬರೀಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪರಿಪೂರ್ಣತೆಯಿಂದ ಕಾವ್ಯವನ್ನು ತರಬೇಕು. ತಪ್ಪುಗಳನ್ನು ಗೊತ್ತಿದ್ದು ಗೊತ್ತಿಲ್ಲದೇನು ಕಡಿಮೆ ಮಾಡಬೇಕು. ಕಾವ್ಯದಲ್ಲಿ ತಪ್ಪುಗಳು ಬರಬಾರ್ದು ಅನ್ನುವಂಥದ್ದನ್ನು ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟಾಗಿ ಅವನು ಹೇಳೋದು ಕಾವ್ಯದಲ್ಲಿ ದೋಷ ಇರಬಾರ್ದು ಅಂತ. ಹಾಗೇನೆ ಇದನ್ನೇ ಇಲ್ಲಿ ವರಸ್ ಔಚಿತ್ಯದಲ್ಲಿ ಕೂಡ ಇದನ್ನೇ ಹೇಳ್ತಾ ಇದ್ದೇನೆ. ಏನು ಪರಿಪೂರ್ಣತೆಯಿಂದ ಕೂಡಿರಬೇಕು ಅನ್ನುವಂಥದ್ದು. ವರಸ್ನ ಪ್ರಕಾರ ಔಚಿತ್ಯ ಅಂದರೆ ಒಂದು ಕಾವ್ಯ ಪರಿಪೂರ್ಣತೆಯಿಂದ ಕೂಡಿರುವಂಥದ್ದು. ತನ್ನದೇ ಆದಂತಹ ಪ್ರತಿಯೊಂದು ಸಾಹಿತ್ಯ ಪ್ರಕಾರಕ್ಕೂ ತನ್ನದೇ ಆದಂತಹ ಛಂದಸ್ಸು ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಬರಿಬೇಕು. ಅದನ್ನೇ ಯಾವ ರೀತಿ ಯಾವ ಸಾಹಿತ್ಯ ಪ್ರಕಾರಕ್ಕೆ ಆಗಿನ ವರಸ್ನ ಕಾಲಕ್ಕೆ ಆಗಿನ ಆತನ ಸಮಕಾಲೀನದಲ್ಲಿ ಯಾವ ಕಾವ್ಯಕ್ಕೆ ಸಾಹಿತ್ಯ ಪ್ರಕಾರಕ್ಕೆ ಯಾವ ರೀತಿಯ ಅವರ ಪಾಶ್ಚಾತ್ಯ ಬರಹಗಳಲ್ಲಿ ಇದ್ದಂಥ ಛಂದಸ್ಸುಗಳು ಏನೇನು ಅಂತ ಆತ ಹೇಳ್ತಾನೆ. ಮೊದಲಿಗೆ ಮಹಾಕಾವ್ಯ ಅನ್ನುವಂಥ ಸಾಹಿತ್ಯ ಪ್ರಕಾರಕ್ಕೆ ಎಕ್ಸಾಮೀಟರ್ ಛಂದಸ್ಸು, ಮಹಾಕಾವ್ಯಕ್ಕೆ ಎಕ್ಸಾಮೀಟರ್ ಎನ್ನುವಂಥ ಛಂದಸ್ಸನ್ನೇ ಬಳಸಬೇಕು. ಇನ್ನು ಎರಡನೇದು ರುದ್ರನಾಟಕ ಅಥವಾ ಟ್ರ್ಯಾಜಿಡಿ, ಇದನ್ನು ಶೋಕಗೀತೆ ಅಂತಲೂ ಹೇಳ್ಬೋದೇನೋ. ಇಲ್ಲ, ರುದ್ರನಾಟಕ ಟ್ರ್ಯಾಜಿಡಿ ಅಂತ ಹೇಳ್ಬೋದು. ಮತ್ತು ಹಾಸ್ಯ ನಾಟಕ ಮತ್ತು ಭಾವಗೀತೆ, ಇವು ಮೂರಕ್ಕೂ ಸಹ ಅಯೋಬಿಕ್ ಅನ್ನುವಂಥ ಛಂದಸ್ಸು, ಅಯೋಬಿಕ್ ಛಂದಸ್ಸನ್ನು ಬಳಕೆ ಮಾಡಬೇಕು. ಆ್ಯಂಡ್ ದೆನ್ ಶೋಕಗೀತೆ ದ್ವಿಪದಿ ಬಳಸಬೇಕು ಶೋಕಗೀತೆಗೆ. ಮತ್ತು ಭಾಷೆ ಭಾವನೆಗಳಿಗನುಗುಣವಾಗಿ ಭಾವನೆಗಳಿಗೆ ಉಚಿತವಾಗಿರಬೇಕು. ಮಹಾಕಾವ್ಯಕ್ಕೆ ಎಕ್ಸಾಮೀಟರನ್ನೇ ಬಳಸಬೇಕು. ರುದ್ರನಾಟಕ, ಹಾಸ್ಯ ನಾಟಕ ಮತ್ತು ಭಾವಗೀತೆಗೆ ಅಯೋಬಿಕ್ ಛಂದಸ್ಸನ್ನೇ ಬಳಸಬೇಕು. ಶೋಕಗೀತೆಗೆ ದ್ವಿಪದಿಯನ್ನೇ ಬಳಸಬೇಕು. ಇದು ಪಾಶ್ಚಾತ್ಯ ಬರಹದಲ್ಲಿದ್ದಂಥ ಒಂದು ಛಂದಸ್ಸಿನ ಪ್ರಕಾರಗಳು. ಈಗ ನಾವು ತ್ರಿಪದಿ ಅಂದರೆ ಯಾವುದಾದ್ರೂ ಒಂದು ಹೋಲಿಕಾತ್ಮಕವಾಗಿ 3 ಲೈನ್ನಲ್ಲಿ ವರ್ಣಿಸುವಂಥದ್ದನ್ನು ತ್ರಿಪದಿಯಲ್ಲಿ, ಸರ್ವಜ್ಞನ ವಚನಗಳನ್ನು ತ್ರಿಪದಿಗಳಲ್ಲಿ ಸೂಚಿಸ್ತೀವಿ. ಮತ್ತು ಬೇರೆ ಬೇರೆ ನಾಲ್ಕು ಲೈನಿಂದು ಛಂದಸ್ಸು ಆಗಿರ್ಬೋದು, ಅಕ್ಷರಗಣ, ಮಾತ್ರಾಗಣ, ಈ ರೀತಿ ನಮ್ಮದೇ ಆದಂತಹ ಕನ್ನಡದಲ್ಲಿ ಛಂದಸ್ಸಿರುವಂತೆ ಪಾಶ್ಚಾತ್ಯರಲ್ಲೂ ಸಹ ಮಹಾಕಾವ್ಯಕ್ಕೆ ಎಕ್ಸಾಮೀಟರ್, ರುದ್ರನಾಟಕ, ಹಾಸ್ಯ ನಾಟಕ, ಭಾವಗೀತೆಗೆ ಅಯೋಬಿಕ್, ಶೋಕಗೀತೆಗೆ ದ್ವಿಪದಿ, ಈ ರೀತಿ ಹೆಚ್ಚಿನ ವಿವರಗಳನ್ನು ಅವನು ಈ ರೀತಿಯ ಛಂದಸ್ಸುಗಳನ್ನು ಇಂಥವಕ್ಕೇನೆ ಬಳಸಬೇಕು. ರುದ್ರನಾಟಕಕ್ಕೆ ಬಳಸುವಂಥ ಅಯೋಬಿಕ್ ಛಂದಸ್ಸನ್ನು ಎಕ್ಸಾಮೀಟರಿಗೆ ಬಳಸಿದರೆ,
ಎಕ್ಸಾಮೀಟರನ್ನ ರುದ್ರನಾಟಕಗಳಲ್ಲಿ ಬೆಳೆಸಿದ್ರೆ, ಮಹಾಕಾವ್ಯವನ್ನು ಭಾವಗೀತೆ ಅಯೋಬಿಕ್ ಛಂದಸ್ಸಿನಲ್ಲಿ ಬರೆದ್ರೆ ಅದು ಸರಿ ಹೋಗೋದಿಲ್ಲ. ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಅನ್ನೋದನ್ನು ಹೊರಸ್ ತನ್ನ ಕೃತಿಯಲ್ಲಿ ಹೇಳಿದ್ದಾನೆ. ಮತ್ತು ಸಾಹಿತ್ಯದ ಲಕ್ಷಣಗಳೆಲ್ಲನೂ ಸಹ ಸಮರ್ಥವಾಗಿ ಸರಿಯಾಗಿ ಬಳಕೆಯಾಗಿರುವುದೇ ಔಚಿತ್ಯ ಅನ್ನುವಂಥದ್ದು ಹೊರಸ್ನ ಒಂದು ಚಿಂತನೆ. ಅಂದರೆ ಈಗಾಗಲೇ ಹೇಳಿದೆ, ಹೊರಸ್ನ ಒಂದು ಪ್ರಕಾರ ಔಚಿತ್ಯ ಅಂತ ಅಂದರೆ ಏನು, ಕಾವ್ಯ ಪರಿಪೂರ್ಣತೆಯಿಂದ ಕೂಡಿರಬೇಕು ಅನ್ನುವಂಥದ್ದಲ್ವಾ. ಹಾಗೇನೆ ಸಮರ್ಥವಾಗಿ ಔಚಿತ್ಯ ಹೇಗಿರಬೇಕು, ಸಮರ್ಥವಾಗಿ ಸರಿಯಾಗಿ. ಸಾಹಿತ್ಯದ ಲಕ್ಷಣಗಳೆಲ್ಲವೂ ಸಮರ್ಥವಾಗಿ ಎಲ್ಲೆಲ್ಲಿ ಜೋಡಣೆ ಆಗಿರಬೇಕು ಅಲ್ಲಲ್ಲಿ ಸರಿಯಾಗಿ ಯಾವ್ಯಾವ ಸಾಹಿತ್ಯ ಪ್ರಕಾರಕ್ಕೆ ಯಾವ್ಯಾವುದನ್ನು ಬಳಸಬೇಕು ಹಾಗೆ ಸರಿಯಾಗಿ ಬಳಕೆ ಆಗಿರೋದೇ ಛಂದಸ್ಸು ಅಂತ ಹೊರಸ್ ಹೇಳ್ತಾನೆ. ಇನ್ನು ಎರಡನೇದು, ಕೃತಿಯ ಬರವಣಿಗೆಯಲ್ಲಿ ಒಂದು ಸೂಕ್ತ ಯೋಜನೆ ಇರಬೇಕು. ಮೊದಲಿಗೆನೆ ನಾವು ಇಂಥದ್ದನ್ನೇ ಬರಿಬೇಕು, ಇಷ್ಟು ಪುಟಗಳಲ್ಲಿ ಅದನ್ನು ಸೀಮಿತಗೊಳಿಸ್ಬೇಕು, ಇಷ್ಟಕ್ಕೆ ಮುಗಿಸ್ಬೇಕು. ನಾವು ಒಂದು ಕಥೆಯನ್ನು ಬರಿತೀವಿ ಅಂದ್ಬಿಟ್ಟು ಅದನ್ನು 1000 ಪುಟಗಳಲ್ಲಿ ಬರೆದ್ರೆ ಅದನ್ನು ಓದುವಂಥವ್ರು ಯಾರೂ ಇರೋದಿಲ್ಲ. ಅಥವಾ ಯಾವುದೋ ಒಂದು ನಾಟಕ ಬರಿತೀನಿ ಅಂದ್ಬಿಟ್ಟು ಒಬ್ಬ ಪಾತ್ರಧಾರಿಯನ್ನು ಹಾಕ್ಬಿಟ್ಟು ಇಡೀ ನಾಟಕನ ಒಬ್ಬನ ಕೈಲೇ ಮಾಡಿಸಿದ್ರೆ ನೋಡೋದಕ್ಕಾಗಲ್ಲ. ಒಂದು ನಾಟಕ ಅಂದರೆ ಒಂದು ರಾತ್ರಿ ಸ್ಟಾರ್ಟ್ ಆದರೆ ಬೆಳಿಗ್ಗೆ ಮಾಡಿ ಮುಗಿಸೋ ರೀತಿ ಇರಬೇಕು. ಒಂದು ಸ್ಟೋರಿ ಅಂದರೆ ಅದನ್ನು ಓದೋನಿಗೆ ಅರ್ಥ ಆಗೋ ರೀತಿ ಮತ್ತು ಬೇಗನೆ ಮುಗಿಯೋ ರೀತಿ, ಒಂದು 100 ಪೇಜಲ್ಲಿ ಬರೆದು ಮುಗಿಸೋ ರೀತಿ ಇರಬೇಕು. ಈ ರೀತಿ. ಮತ್ತು ಒಂದು ಕವನ ಒಂದು ಬರಿತೀವಿ ಅಂದರೆ ಅದನ್ನೇ ಒಂದೇ ರೀತಿ ಕವನನೇ ಒಂದು 50 ಪುಟ ಬರೆಯೋದಲ್ಲ. ಒಂದು ಕವನಕ್ಕೆ ಎಷ್ಟು ಸಂಖ್ಯೆ ಇರಬೇಕು, ಎಷ್ಟು ಪುಟದಲ್ಲಿ ಬರಿಬೇಕು, ಯಾವ ಛಂದಸ್ನಲ್ಲಿ ಬರಿಬೇಕು, ಎಲ್ಲದನ್ನು ನಾವು ಪೂರ್ವಾಗ್ರಹವಾಗಿ ಯೋಚನೆಯನ್ನು ಮಾಡ್ಕೊಂಡಿರಬೇಕು. ಸೂಕ್ತ ಯೋಜನೆ ಇರಬೇಕು ಅಂತ ಇದನ್ನೇ ಹೇಳೋದು. ಎರಡನೇ ಪಾಯಿಂಟ್ ಅಂದರೆ ಯಾವುದೇ ಒಂದು ಕೃತಿಯ ವಸ್ತು ವಿಶಾಲನೂ ಆಗಿರಬಾರ್ದು, ಕ್ಷುದ್ರನೂ ಆಗಿರಬಾರ್ದು ಅನ್ನುವಂಥದ್ದು ಈತನ ಒಂದು ಯೋಚನೆ. ಇನ್ನು ಮೂರನೇದು, ಜಿಗುಪ್ಸಾತ್ಮಕ ಕಾರ್ಯಗಳನ್ನು ರಂಗದ ಮೇಲೆ ತರುವ ಹಾಗಿಲ್ಲ. ಜಿಗುಪ್ಸಾತ್ಮಕ ಅಥವಾ ಹಿಂಸಾತ್ಮಕ ಅಂದರೆ ಆ ಹೊರಸ್ನ ಕಾಲದಲ್ಲಿ ಹೇಗೆ ಅಂದರೆ, ಯಾವುದೇ ಒಂದು ನಾಟಕವನ್ನು ರಂಗದ ಮೇಲೆ ಮಾಡ್ತಿದ್ರಿಂದ, ಇತ್ತೀಚೆಗೆ ಟಿವಿಗಳು ಮೊಬೈಲ್ಗಳು ಬಂದಿರೋದ್ರಿಂದ ಎಲ್ಲರಿಗೂ ಸಾವು ಬದುಕು ನೋವು ನಲಿವು ಎಲ್ಲ ಕಾಮನ್ ಆಗಿದೆ, ಯುದ್ಧಗಳು ಎಲ್ಲ. ಬಟ್ ಆಗಿನ ಕಾಲದಲ್ಲಿ ಎಲ್ಲವನ್ನೂ ಸಹ ರಂಗದ ಮೇಲೆ ಮಾಡ್ತಿದ್ರಿಂದ ಹಿಂಸಾತ್ಮಕ ಅಂದರೆ ಯಾರೋ ಒಬ್ಬ ಸತ್ತ ಅಂದರೆ ಅದನ್ನು ಡೈರೆಕ್ಟಾಗಿ ಈ ರೀತಿಯೇ ಸತ್ತ, ಈ ರೀತಿಯೇ ಚುಚ್ಚಿದ್ರು, ಈ ರೀತಿಯೇ ಯುದ್ಧ ಆಯಿತು ಆಗಿ ತೋರಿಸಿ ಸಾಯಿಸೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ದುರ್ಯೋಧನನನ್ನು ಭೀಮ ಎದೆಯನ್ನು ಬಗ್ದು ರಕ್ತವನ್ನು ದ್ರೌಪದಿಯ ಮುಡಿಗೆ ಹಚ್ಚುವಂಥದ್ದು, ಇದನ್ನೆಲ್ಲ ನಾವು ರಂಗದ ಮೇಲೆ ತೋರಿಸಿದ್ರೆ ಅದು ಹಿಂಸಾತ್ಮಕವಾಗಿ ಮನುಷ್ಯರ ಒಂದು ಭಾವನೆಗಳನ್ನು ಪ್ರಚೋದನೆ ಮಾಡುತ್ತೆ. ಇದನ್ನೇ ನಾವು ಪ್ಲೇಟೋ ಹೇಳ್ತಾನಲ್ಲ, ಪ್ಲೇಟೋ ತನ್ನ ಕೊನೆಯ ಒಂದು ಸಿದ್ಧಾಂತದಲ್ಲಿ ಹೇಳ್ತಾನಲ್ಲ, ಮಾನವನ ಕೆಟ್ಟ ಭಾವನೆಗಳನ್ನು ಪ್ರಚೋದನೆ ಮಾಡುವಂಥದ್ದು, ಆ ರೀತಿಯ ಕಾರ್ಯಗಳಾಗುತ್ತವೆ ಅನ್ನುವಂಥ ಕಾರಣಕ್ಕೆ ಹಿಂಸಾತ್ಮಕ ಏನಿರ್ತವೆ ಘಟನೆಗಳು ಅದನ್ನು ರಂಗದ ಮೇಲೆ ತರುವಾಗಿಲ್ಲ. ಯಾರೋ ಒಬ್ಬರು ಸತ್ರು, ಆ ರೀತಿಯ ವಿಷಯಗಳನ್ನು, ಸಾಯುವಂಥ ವಿಷಯಗಳನ್ನು ತರುವಾಗಿಲ್ಲ. ಉದಾಹರಣೆಗೆ ಆತ ಹಿಂಸಾತ್ಮಕ ಘಟನೆಗಳು ಯಾವ್ಯಾವು ಅನ್ನೋದಕ್ಕೆ ಒಂದಷ್ಟು ಉದಾಹರಣೆ ಕೊಡ್ತಾನೆ. ಅದು ಪಾಶ್ಚಾತ್ಯ ಕಾವ್ಯದಲ್ಲಿರುವಂಥ ಉದಾಹರಣೆಗಳು. ಮಿಡಿಯ ತನ್ನ ಮಗಳನ್ನು ತಾನೇ ಸಾಯಿಸೋದು ಅಂದರೆ, ಯಾರೋ ಒಬ್ಳು ತಾಯಿ ಇರ್ತಾಳೆ, ಎಲ್ಲ ತಾಯಂದಿರು ಮಕ್ಕಳಿಗೆ ಜನ್ಮ ನೀಡ್ತಾರೆ. ಆದರೆ ಪಾಶ್ಚಾತ್ಯದ ಒಂದು ಕೃತಿಯಲ್ಲಿ ನೋಡಿ, ಯಾರೋ ಒಬ್ರು ಮಿಡಿಯಾ ಅನ್ನುವಂಥ ತಾಯಿ ತನ್ನ ಮಗಳನ್ನೇ ಸಾಯಿಸಿರುವಂಥದ್ದು. ಇದನ್ನ ರಂಗದ ಮೇಲೆ ತಂದಾಗ ಏನಾಗುತ್ತೆ, ಅಲ್ಲಿ ನೋಡ್ತಿರುವಂಥ ಪ್ರೇಕ್ಷಕರಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡೋರಾದರೆ
ಯಾರಾದರೂ ಈ ರೀತಿ ತಪ್ಪು ಮಾಡಿದರೆ ನನ್ನ ಮಗಳನ್ನ ಯಾವ ರೀತಿ ಸಾಯಿಸೋದು ಅನ್ನುವಂಥದ್ದನ್ನು ಆತ ಯೋಚನೆ ಮಾಡ್ತಾನೆ. ಪ್ರೇಕ್ಷಕರಲ್ಲಿ ಕೆಟ್ಟ ಭಾವನೆಗಳು ಪ್ರಚೋದನೆಗೊಳಗಾಗ್ತವೆ ಅನ್ನುವಂಥದ್ದು. ಇನ್ನು ಎರಡನೇ ಉದಾಹರಣೆ, ಎಟ್ರಿನ್ ನರಮನುಷ್ಯರನ್ನು ಬೇಯಿಸುವಂಥದ್ದು. ಪ್ರಾಣಿಗಳನ್ನು ತಿನ್ನುವಂಥದ್ದು ಕಾಮನ್, ಆದರೆ ಮನುಷ್ಯರನ್ನು ಬೇಯಿಸುವಂಥದ್ದು ಅದನ್ನೇನಾದರೂ ರಂಗದ ಮೇಲೆ ತಂದರೆ ಅಲ್ಲಿರುವಂಥ ಯಾರೋ ಒಬ್ಬ ನೆಗೆಟಿವ್ ಆಗಿ ಯೋಚನೆ ಮಾಡೋನಾದರೆ ಅದನ್ನು ಮಾಡ್ಬೋದು. ಅಥವಾ ಪಾಸಿಟಿವ್ ಆಗಿ ಏನು ಯೋಚನೆ ಮಾಡೋಕ್ಕೆ ಬರಲ್ಲ ಈ ರೀತಿಯ ರುದ್ರ ನಾಟಕಗಳಲ್ಲಿ ಅನ್ನುವಂಥದ್ದು. ಮತ್ತು ಕ್ಯಾಮಲ್ ಆವಾಗಿ ಪರಿವರ್ತಿತವಾಗೋದು. ಟಿ ವಿಗಳಲ್ಲಿ AI ಮೂಲಕ ಅಥವಾ ಬೇರೆ ಯಾವುದೋ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನಾಗಿಣಿ ಅವು ಇವು ಧಾರಾವಾಹಿಗಳೆಲ್ಲ ನೋಡ್ತಾ ಇದ್ದರೆ ನಮಗೆ ಗೊತ್ತಾಗ್ಬೋದು ಮನುಷ್ಯ ಇದ್ದಕ್ಕಿದ್ದಾಗೆ ಹಾವಾಗ್ತಾನೆ. ಬಟ್ ಅದನ್ನು ರಂಗದ ಮೇಲೆ ತಂದಾಗ ಡೈರೆಕ್ಟಾಗಿ ಏನಾದರೂ ರಂಗದ ಮೇಲೆ ನೋಡಿದಂಥ ಮನುಷ್ಯರು ಏನಾದರೂ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಹೋದ್ರೂ ಹೋಗ್ಬೋದು. ಈ ರೀತಿಯ ಸಂಭವಗಳಾಗ್ಬೋದು. ದುರ್ಘಟನೆಗಳಿಗೆ ಎಡೆ ಮಾಡಿಕೊಡ್ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಹೊರಸ್ ತನ್ನ ಈ ಔಚಿತ್ಯ ಸಿದ್ಧಾಂತದಲ್ಲಿ ಈ ರೀತಿಯ ವಿಷಯಗಳನ್ನು ಮಂಡನೆ ಮಾಡಿದ್ದಾನೆ. ಇಷ್ಟೇನೆ, ಇವು ಮೂರೇ ಸಮರ್ಥನಾಗಿ ಅಥವಾ ಸರಿಯಾಗಿ ಬಳಕೆಯಾಗಿರಬೇಕು ಸಾಹಿತ್ಯದ ಎಲ್ಲ ಲಕ್ಷಣಗಳು ಅನ್ನುವಂಥದ್ದು. ಮತ್ತು ಒಂದು ಕೃತಿಯ ಬರವಣಿಗೆಯಲ್ಲಿ ಒಂದು ಸೂಕ್ತವಾದಂಥ ಸಂಯೋಜನೆ ಇರಬೇಕು ಅನ್ನುವಂಥದ್ದು. ಹಿಂಸಾತ್ಮಕ ಘಟನೆಗಳು ರಂಗದ ಮೇಲೆ ಹಿಂಸಾತ್ಮಕ ಕಾರ್ಯಗಳನ್ನ ರಂಗದ ಮೇಲೆ ತರೋ ಆಗಿಲ್ಲ ಅನ್ನುವಂಥದ್ದು. ಇಷ್ಟು ವಿಷಯಗಳು ಹೊರಸ್ನ ಔಚಿತ್ಯ ಸಿದ್ಧಾಂತದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಇದರಲ್ಲಿ ನಾನಿಲ್ಲಿ ಬರೆದಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ನೀವು ನಾನು ಕೊಟ್ಟಿರುವಂಥ ಎಕ್ಸ್ಪ್ಲನೇಷನ್ನ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ, ಅಂದರೆ ನಾನು ಶಾರ್ಟಾಗಿ ಬರೆದಿದ್ದೀನಿ ಯಾವುದೇ ಒಂದು ವಾಕ್ಯಗಳನ್ನು, ಅದನ್ನು ನಾನು ಹೇಳ್ದಾಗೇ ಪೂರ್ಣವಾಗಿ ಬರ್ಕೊಂಡ್ರೆ ಒಂದು ನೋಟ್ಸ್ ತಯಾರಾಗುತ್ತೆ ನಿಮಗೆ. ಮತ್ತು ಇದನ್ನು ಕೇಳಿದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಲಾಂಜೆನೆಸ್ ಮತ್ತು ಲಾಂಜೆನೆಸ್ನ ಭವ್ಯತೆ ಸಿದ್ಧಾಂತವನ್ನು ನಾಳಿನ ತರಗತಿಯಲ್ಲಿ ನೋಡೋಣ. ಇವತ್ತಿಗೆ ಹೊರಸ್ನ ಔಚಿತ್ಯ ಸಿದ್ಧಾಂತವನ್ನು ನಮ್ಮ ಈ ತರಗತಿಯಲ್ಲಿ ಕೊನೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.